ಬೆಳಗಿನ ಬೆಳಕು. ಅರಣ್ಯಕಾಂಡ 14ನೇ ಅಧ್ಯಾಯ 1-10 ಕಾದೇಶಿನಲ್ಲಿ ದಂಗೆ. ಕಾನಾನ್ ದೇಶವನ್ನು ಶೋಧಿಸಿ ಹಿಂತಿರುಗಿದ 12 ಮಂದಿ ಗೂಢಚಾರರ ಮಾತುಗಳನ್ನು ಕೇಳಿದ ನಂತರ ಇಸ್ರಾಯೇಲರ ಇಡೀ ಸಭೆಯು ಸಂಪೂರ್ಣವಾಗಿ ವಿಭಿನ್ನವಾದ 2 ವರದಿಗಳ ಮುಂದೆ ನಿಂತಿತ್ತು. 10 ಮಂದಿ ಗೂಢಚಾರರು ಅಲ್ಲಿನ ನಗರಗಳ ಬಲ, ರಾಕ್ಷಸ ಗಾತ್ರದ ಜನರು ಮತ್ತು ಮುಂದೆ ಎದುರಾಗುವ ಕಷ್ಟಗಳ ಮೇಲಷ್ಟೇ ಗಮನ ಹರಿಸಿದರು. ಆದರೆ ಯೋಷುವ ಮತ್ತು ಕಾಲೇಬರು ಮಾತ್ರ ಯೆಹೋವನ ಮೇಲೆ ಭರವಸೆ ಇಟ್ಟು ಆತನ ವಾಗ್ದಾನವನ್ನು ನಂಬುವಂತೆ ಜನರನ್ನು ಪ್ರೋತ್ಸಾಹಿಸಿದರು. ಇಸ್ರಾಯೇಲರು ಈ 2 ವರದಿಗಳಿಗೆ ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ಅರಣ್ಯಕಾಂಡದ 14ನೇ ಅಧ್ಯಾಯವು ದಾಖಲಿಸುತ್ತದೆ. ಇದು ಇಸ್ರಾಯೇಲರ ಅರಣ್ಯ ಪಯಣದಲ್ಲಿಯೇ ಅತ್ಯಂತ ದುಃಖಕರ ಕ್ಷಣಗಳಲ್ಲಿ ಒಂದಾಗಿದೆ, ಏಕೆಂದರೆ ಸಭೆಯು ನಂಬಿಕೆಯಿಂದ ಪ್ರತಿಫಲಿಸುವ ಬದಲು ಭಯವು ತಮ್ಮನ್ನು ಆವರಿಸಿಕೊಳ್ಳಲು ಬಿಟ್ಟಿತು. ಸಭೆಯಲ್ಲಿರುವವರೆಲ್ಲರೂ ಗಟ್ಟಿಯಾಗಿ ಕೂಗಿ ಇಡೀ ರಾತ್ರಿ ಅಳುತ್ತಾ ಕಳೆದರು ಎಂದು ಈ ಅಧ್ಯಾಯದ 1ನೇ ವಚನವು ಹೇಳುತ್ತದೆ. ಅರಣ್ಯಕಾಂಡ 14ನೇ ಅಧ್ಯಾಯ 1. ಅವರ ಈ ದುಃಖವು ಯೆಹೋವನು ಅವರನ್ನು ಕೈಬಿಟ್ಟಿದ್ದರಿಂದ ಬರಲಿಲ್ಲ, ಬದಲಾಗಿ ಆ 10 ಮಂದಿ ಗೂಢಚಾರರು ತಂದ ಭಯಾನಕ ವರದಿಯನ್ನು ಅವರು ನಂಬಿದ್ದರಿಂದ ಬಂದಿತು. ಐಗುಪ್ತದಲ್ಲಿ ದೇವರು ಮಾಡಿದ ಮಹತ್ ಕಾರ್ಯಗಳನ್ನು, ಕೆಂಪು ಸಮುದ್ರದಲ್ಲಿ ನಡೆಸಿದ ಪವಾಡಗಳನ್ನು ಮತ್ತು ಅರಣ್ಯದಲ್ಲಿ ಪ್ರತಿದಿನ ನೀಡಿದ ಆಹಾರವನ್ನು ನೆನಪಿಸಿಕೊಳ್ಳುವ ಬದಲು ಅವರ ಹೃದಯಗಳು ಭಯದಿಂದ ತುಂಬಿದವು. ದೇವರ ನಂಬಿಗಸ್ತಿಕೆಯ ನೆನಪಿಗಿಂತ ಅವರ ಭಾವನೆಗಳೇ ಬಲವಾದವು. ಹೀಗಾಗಿ ದೇವರು ಈಗಾಗಲೇ ರಕ್ಷಿಸಿ ನಡೆಸುವುದಾಗಿ ವಾಗ್ದಾನ ಮಾಡಿದ ಅಪಾಯದ ಕುರಿತೇ ಇಡೀ ಜನಾಂಗವೇ ಒಂದು ಇಡೀ ರಾತ್ರಿಯನ್ನು ಅಳುತ್ತಾ ಕಳೆಯಿತು. 2ನೇ ವಚನದಲ್ಲಿ ಇಸ್ರಾಯೇಲರೆಲ್ಲರೂ ಮೋಶೆ ಮತ್ತು ಆರೋನರ ವಿರುದ್ಧ ಗುಣಗಾಡಿದರು. ಅವರ ದೂರುಗಳು ನಾಯಕರ ವಿರುದ್ಧವಾಗಿದ್ದರೂ ವಾಸ್ತವವಾಗಿ ಅವರ ಅಸಮಾಧಾನವು ಯೆಹೋವನ ವಿರುದ್ಧವೇ ಆಗಿತ್ತು, ಏಕೆಂದರೆ ಮೋಶೆ ಮತ್ತು ಆರೋನರು ದೇವರ ಆಜ್ಞೆಯಂತೆಯೇ ಅವರನ್ನು ಮುನ್ನಡೆಸುತ್ತಿದ್ದರು. ಅವರು, ನಾವು ಐಗುಪ್ತ ದೇಶದಲ್ಲಾಗಲಿ ಅಥವಾ ಆ ಅರಣ್ಯದಲ್ಲಾಗಲಿ ಸತ್ತು ಹೋಗಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದು ಕೂಗಿಕೊಂಡರು. ಈ ಮಾತುಗಳು ಅವರ ನಿರಾಶೆಯ ಆಳವನ್ನು ತೋರಿಸುತ್ತದೆ. ಮುಂಬರುವ ಅಪರಿಚಿತ ಭವಿಷ್ಯವನ್ನು ಎದುರಿಸುವುದಕ್ಕಿಂತ ಸಾಯುವುದೇ ಮೇಲು ಎಂದು ಅವರು ನಂಬಿದರು. ತಕ್ಷಣವೇ ತಮ್ಮನ್ನು ಕೊಲ್ಲುವಂತೆ ಅವರು ದೇವರನ್ನು ಕೇಳಿಕೊಳ್ಳುತ್ತಿರಲಿಲ್ಲ, ಬದಲಾಗಿ ಕಾನಾನ್ ದೇಶದಲ್ಲಿ ಎದುರಾಗಬಹುದಾದ ವಿನಾಶದ ಮುಂದೆ ನಿಲ್ಲುವುದಕ್ಕಿಂತ ಐಗುಪ್ತದ ದಾಸ್ಯದ ವರ್ಷಗಳಲ್ಲಿ ಅಥವಾ ಅರಣ್ಯದ ಹಾದಿಯಲ್ಲಿ ಎಲ್ಲಿಯಾದರೂ ಸತ್ತು ಹೋಗಿದ್ದರೆ ಉತ್ತಮವಾಗಿರುತ್ತಿತ್ತು ಎಂದು ಹೇಳುತ್ತಿದ್ದರು. ಭಯವು ಅವರ ವಿವೇಚನೆಯನ್ನು ಸಂಪೂರ್ಣವಾಗಿ ಮರೆಮಾಚಿ ಯೆಹೋವನ ಒಂದೇ ಒಂದು ವಾಗ್ದಾನವನ್ನು ನೆನಪಿಸಿಕೊಳ್ಳದೆ ಮಾತನಾಡುವಂತೆ ಮಾಡಿತು. ಜನರು 3ನೇ ವಚನವನ್ನು ಮುಂದುವರಿಸುತ್ತಾ, ಯೆಹೋವನು ನಮ್ಮನ್ನು ಕತ್ತಿಗೆ ತುತ್ತಾಗಿಸುವುದಕ್ಕಾಗಿ ಈ ದೇಶಕ್ಕೆ ಕರೆತಂದಿದ್ದಾನೆಯೇ? ನಮ್ಮ ಹೆಂಡತಿಯರು ಮಕ್ಕಳು ಕೊಳ್ಳೆಯ ವಸ್ತುವಾಗಿರುವರು ಎಂದು ಕೇಳಿದರು. ಈ ಹೇಳಿಕೆಯು ಅವರ ಭಯಕ್ಕೆ ಕಾರಣವೇನು ಎಂಬುದನ್ನು ನಮಗೆ ತೋರಿಸುತ್ತದೆ. ಬಲವಾದ ಕೋಟೆಗಳಿರುವ ನಗರಗಳು ಮತ್ತು ಅಲ್ಲಿ ವಾಸಿಸುವ ಪ್ರಭಾವಶಾಲಿ ಜನರ ಕುರಿತು ಕೇಳಿದ ನಂತರ ಕಾನಾನ್ ದೇಶವನ್ನು ಪ್ರವೇಶಿಸುವುದು ಕೇವಲ ಸೈನ್ಯದ ಸೋಲಿನಲ್ಲಿ ಕೊನೆಗೊಳ್ಳುತ್ತದೆ ಎಂದು ಅವರು ಸರಳವಾಗಿ ಭಾವಿಸಿದರು. ಯುದ್ಧದಲ್ಲಿ ಪುರುಷರೆಲ್ಲರೂ ಮಡಿಯುತ್ತಾರೆ ಮತ್ತು ಅವರ ಹೆಂಡತಿಯರನ್ನು ಹಾಗೂ ಮಕ್ಕಳನ್ನು ಕಾನಾನ್ಯರ ದೇಶಗಳು ಸೆರೆಯಾಳುಗಳಾಗಿ ಮತ್ತು ಕೊಳ್ಳೆಯಾಗಿ ವಾಸ್ತವವಾಗಿ ಒಯ್ಯುತ್ತವೆ ಎಂದು ಅವರು ಊಹಿಸಿಕೊಂಡರು. ಈಜಿಪ್ಟ್ನಲ್ಲಿ ತಮಗಾಗಿ ಹೋರಾಡದಂತೆ ಯೆಹೋವನು ಇನ್ನು ಮುಂದೆ ತಮಗಾಗಿ ಹೋರಾಡುತ್ತಾನೆ ಎಂದು ಅವರು ನಂಬಲಿಲ್ಲ. ಬದಲಾಗಿ ಅವರು ವಾಗ್ದಾನ ಮಾಡಿದ ದೇಶವನ್ನು ಯೆಹೋವನು ನೀಡಿದ ಬಾಧ್ಯತೆ ಎಂದು ನೋಡುವ ಬದಲು ನಿಶ್ಚಿತ ವಿನಾಶದ ಸ್ಥಳವಾಗಿ ವೀಕ್ಷಿಸಿದರು. ಮತ್ತು ಈ ಭಯದಿಂದ ಅವರು ಒಂದು ಭಯಾನಕ ತೀರ್ಮಾನಕ್ಕೆ ಬಂದರು. ನಾವು ಐಗುಪ್ತಕ್ಕೆ ಹಿಂದಿರುಗುವುದು ಉತ್ತಮವಲ್ಲವೇ ಎಂದರು.
ಈಜಿಪ್ಟ್ ಎಂದರೆ ದಾಸ್ಯ, ಕಷ್ಟ ಮತ್ತು ಕ್ರೂರ ಶೋಷಣೆಯ ಸಂಕೇತವಾಗಿತ್ತು. ಆದರೂ ಭಯಗೊಂಡ ಈ ಇಸ್ರೇಲರಿಗೆ ನಂಬಿಕೆಯಿಂದ ಮುನ್ನಡೆಯುವುದಕ್ಕಿಂತ ಅದೇ ಸುರಕ್ಷಿತವೆಂದು ತೋರಿತು. ಒಮ್ಮೆ ಫಾರೋನ ಬಂಧನದಿಂದ ಬಿಡುಗಡೆಯಾಗಿ ಯೆಹೋವನಿಗೆ ಮೊರೆಯಿಟ್ಟಿದ್ದ ಅವರು ಈಗ ಹಿಂತಿರುಗಲು ಬಯಸಿದರು, ಏಕೆಂದರೆ ಅವರು ಅನಿಶ್ಚಿತ ಭವಿಷ್ಯಕ್ಕಿಂತ ಪರಿಚಿತ ಕಷ್ಟವೇ ಉತ್ತಮ ಎಂದು ಭಾವಿಸಿದರು. ಭಯವು ಹೆಚ್ಚಾಗಿ ಮಾಡುವುದು ಇದನ್ನೇ. ಅದು ಜನರು ಗತಕಾಲದ ವೇದನೆಯನ್ನು ಮರೆಯುವಂತೆ ಮಾಡುತ್ತದೆ ಮತ್ತು ಮುಂಬರುವ ಅಪಾಯಗಳನ್ನು ವಿಪರೀತವಾಗಿ ಹೆಚ್ಚಿಸಿ ತೋರಿಸುತ್ತದೆ. 4ನೇ ವಚನವು ಅವರ ದಂಗೆಯ ಮುಂದಿನ ಹಂತವನ್ನು ದಾಖಲಿಸುತ್ತದೆ. ನಂತರ ಅವರು ಒಬ್ಬರಿಗೊಬ್ಬರು, ನಾವು ಒಬ್ಬ ನಾಯಕನನ್ನು ಆರಿಸಿಕೊಂಡು ಈಜಿಪ್ಟಿಗೆ ಹಿಂತಿರುಗೋಣ ಎಂದು ಹೇಳಿಕೊಂಡರು. ಜನರು ಇನ್ನು ಮುಂದೆ ಕೇವಲ ದೂರು ಹೇಳುವುದಕ್ಕೆ ಸೀಮಿತವಾಗಿರಲಿಲ್ಲ. ಅವರು ಈಗ ಮೋಶೆಯ ಜಾಗದಲ್ಲಿ ತಮ್ಮನ್ನು ಈಜಿಪ್ಟಿಗೆ ಕರೆದೊಯ್ಯುವ ಮತ್ತೊಬ್ಬ ನಾಯಕನನ್ನು ನೇಮಿಸಿಕೊಳ್ಳಲು ಯೋಜಿಸಿದರು. ನ್ಯಾಯ ಪ್ರಮಾಣವು ಅವರು ನೇಮಿಸಲು ಬಯಸಿದ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸುವುದಿಲ್ಲ ಮತ್ತು ಅವರ ನಿಜವಾದ ಕಾಳಜಿ ಯಾವುದೇ ನಿರ್ದಿಷ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದಾಗಿರಲಿಲ್ಲ. ಅವರ ಕಾಳಜಿ ಮೋಶೆಯನ್ನು ತೆಗೆದುಹಾಕುವುದು ಮಾತ್ರವಾಗಿತ್ತು, ಏಕೆಂದರೆ ಮೋಶೆಯು ಯೆಹೋವನ ಆಜ್ಞೆಯಂತೆ ಅವರನ್ನು ಕಾನಾನಿನತ್ತ ಮುನ್ನಡೆಸುತ್ತಲೇ ಇದ್ದನು. ತಮ್ಮ ಭಯವನ್ನು ಒಪ್ಪಿಕೊಳ್ಳುವ ಮತ್ತು ತಮ್ಮನ್ನು ವಿರುದ್ಧ ದಿಕ್ಕಿನಲ್ಲಿ ಮುನ್ನಡೆಸುವ ಯಾರಾದರೂ ಅವರಿಗೆ ಬೇಕಾಗಿದ್ದರು. ಇದು ಯೆಹೋವನು ನೇಮಿಸಿದ ನಾಯಕತ್ವದ ಬಹಿರಂಗ ನಿರಾಕರಣೆಯಾಗಿತ್ತು. ಮೋಶೆ ಮತ್ತು ಆರೋನರು ಈ ಮಾತುಗಳನ್ನು ಕೇಳಿದಾಗ ಅವರು ಇಡೀ ಸಭೆಯ ಮುಂದೆ ಅಡ್ಡಬಿದ್ದರು. ಅವರ ಪ್ರತಿಕ್ರಿಯೆ ಕೋಪವಾಗಿರಲಿಲ್ಲ ಅಥವಾ ಆತ್ಮ ರಕ್ಷಣೆಯೂ ಆಗಿರಲಿಲ್ಲ. ಮುಖ ಕೆಳಗಡೆ ಮಾಡಿ ಬೀಳುವುದು ದೇವರ ಮುಂದೆ ಆಳವಾದ ದುಃಖ, ವಿಧೇಯತೆ ಮತ್ತು ಪ್ರಾಮಾಣಿಕ ಪ್ರಾರ್ಥನೆಯನ್ನು ವ್ಯಕ್ತಪಡಿಸಿತು. ಜನರ ದಂಗೆ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಅವರು ಅರಿತುಕೊಂಡರು ಮತ್ತು ಗುಂಪಿನೊಂದಿಗೆ ವಾದಿಸುವ ಬದಲು ದೇವರನ್ನು ಮೊರೆಹೊಕ್ಕರು. ನಂತರ ಯೋಷುವ ಮತ್ತು ಕಾಲೇಬರು ಬೇರೆಯ ರೀತಿಯಲ್ಲಿ ಪ್ರತಿಕ್ರಿಯಿಸಿದರು. ಅವರು ಇಡೀ ಸಭೆಯ ಮುಂದೆ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡರು. ಹಳೆಯ ಒಡಂಬಡಿಕೆಯುದ್ದಕ್ಕೂ ತಮ್ಮ ಉಡುಪುಗಳನ್ನು ಹರಿದುಕೊಳ್ಳುವುದು ತೀವ್ರ ದುಃಖ, ಭಯ ಮತ್ತು ಸಂಕಟದ ಸಾರ್ವಜನಿಕ ಅಭಿವ್ಯಕ್ತಿಯಾಗಿತ್ತು. ಯಾರಾದರೂ ಭಯಾನಕ ಕೆಟ್ಟದ್ದನ್ನು, ದೇವದೂಷಣೆಯನ್ನು ಅಥವಾ ಅಗಾಧವಾದ ದುರಂತವನ್ನು ಕಂಡಾಗ ಹೀಗೆ ಮಾಡಲಾಗುತ್ತಿತ್ತು. ಜನಾಂಗವು ಯೆಹೋವನನ್ನು ನಿರಾಕರಿಸುತ್ತಿರುವುದನ್ನು ಕಂಡು ಯೋಷುವ ಮತ್ತು ಕಾಲೇಬರು ತೀವ್ರವಾಗಿ ದುಃಖಿತರಾದರು. ವಾಗ್ದಾನವನ್ನು ನಿರಾಕರಿಸಿ ಆತನನ್ನು ನಂಬಲು ನಿರಾಕರಿಸಿದ್ದರಿಂದ ಮತ್ತು ಇಸ್ರಾಯೇಲರು ತಮ್ಮ ದೇವರಿಂದ ದೂರವಾಗುವುದನ್ನು ನೋಡಿದಾಗ ಅವರು ಅನುಭವಿಸಿದ ಆಂತರಿಕ ವೇದನೆಯನ್ನು ಅವರ ಹರಿದ ಬಟ್ಟೆಗಳು ಬಾಹ್ಯವಾಗಿ ಪ್ರದರ್ಶಿಸಿದವು. ನಂತರ ಅವರು ಜನರಲ್ಲಿ ವಿನಂತಿಸುತ್ತಾ, ನಾವು ಸಂಚರಿಸಿ ಶೋಧಿಸಿದ ದೇಶವು ಅತ್ಯುತ್ತಮವಾದ ದೇಶವಾಗಿದೆ ಎಂದು ಹೇಳಿದರು. ವಚನ 7ರಲ್ಲಿ ಯೋಷುವ ಮತ್ತು ಕಾಲೇಬರು ಅಲ್ಲಿನ ನಗರಗಳು ಕೋಟೆಗಳಿಂದ ಕೂಡಿದವು ಅಥವಾ ಅಲ್ಲಿ ಪ್ರಭಾವಶಾಲಿ ಜನರು ವಾಸಿಸುತ್ತಿದ್ದರು ಎಂಬುದನ್ನು ನಿರಾಕರಿಸಲಿಲ್ಲ. ಬದಲಿಗೆ ಆ ದೇಶವು ಯೆಹೋವನು ವಾಗ್ದಾನ ಮಾಡಿದಂತೆಯೇ ಇದೆ, ಅದು ಸುಂದರವಾದ ಮತ್ತು ಸಮೃದ್ಧಿಯಾದ ಸ್ವಾಸ್ಥ್ಯ ಎಂಬುದನ್ನು ಇಸ್ರಾಯೇಲಿಗೆ ನೆನಪಿಸಿದರು. ಅವರು ಮುಂದುವರಿದು, ಯೆಹೋವನು ನಮ್ಮಲ್ಲಿ ಪ್ರಸನ್ನನಾದರು, ಆತನು ನಮ್ಮನ್ನು ಈ ದೇಶಕ್ಕೆ ಕರೆದೊಯ್ದು ಹಾಲು ಜೇನು ಹರಿಯುವ ಈ ದೇಶವನ್ನು ನಮಗೆ ಕೊಡುವನು ಎಂದರು. ಅವರ ಭರವಸೆಯು ಸಂಪೂರ್ಣವಾಗಿ ದೇವರ ವಾಗ್ದಾನದ ಮೇಲೆಯೇ ನಿಂತಿತ್ತು. ವಿಜಯವು ದೇವರ ಮೇಲೆ ಆಧಾರಿತವಾಗಿದೆಯೇ ಹೊರತು ಇಸ್ರೇಲರ ಸ್ವಂತ ಸೈನ್ಯದ ಬಲದ ಮೇಲಲ್ಲ ಎಂದು ಅವರು ನಂಬಿದರು. ತದನಂತರ ಅವರು ಒಂದು ಕೊನೆಯ ಎಚ್ಚರಿಕೆಯನ್ನು ನೀಡುತ್ತಾ, ಯೆಹೋವನಿಗೆ ವಿರುದ್ಧವಾಗಿ ದಂಗೆ ಏಳಬೇಡಿರಿ ಮತ್ತು ಆ ದೇಶದ ಜನರಿಗೆ ಹೆದರಬೇಡಿರಿ. ಯೆಹೋವನು ನಮ್ಮೊಂದಿಗಿದ್ದಾನೆ, ಅವರಿಗೆ ಹೆದರಬೇಡಿರಿ ಎಂದರು. ಯೋಷುವ ಮತ್ತು ಕಾಲೇಬರು ನಿಜವಾದ ಸಮಸ್ಯೆಯನ್ನು ಗುರುತಿಸಿದರು. ಇಸ್ರಾಯೇಲರ ಮುಂದಿದ್ದ ದೊಡ್ಡ ಅಭಯ ಕಾನಾನ್ಯರಲ್ಲ, ಬದಲಾಗಿ ಯೆಹೋವನು ನಂಬಲು ಇಸ್ರಾಯೇಲರಿಗಿದ್ದ ಅನಿಶ್ಚಿತತೆಯೇ ಆಗಿತ್ತು.
ಆದುದರಿಂದ ಅವರು ದಂಗೆ ಹೇಳುವ ಬದಲು ವಿಧೇಯರಾಗುವಂತೆ ಮತ್ತು ಭಯದ ಜಾಗದಲ್ಲಿ ದೇವರ ಸಾನ್ನಿಧ್ಯದ ಮೇಲಿನ ಭರವಸೆಯನ್ನು ಇಟ್ಟುಕೊಳ್ಳುವಂತೆ ಜನರನ್ನು ಒತ್ತಾಯಿಸಿದರು. ಆದರೆ ವಿಷಾದದ ಸಂಗತಿ ಎಂದರೆ ಸಭೆಯು ಅವರ ಮಾತುಗಳನ್ನು ಕೇಳಲು ನಿರಾಕರಿಸಿತು ಮತ್ತು ಅವರನ್ನು ಕಲ್ಲುಗಳಿಂದ ಹೊಡೆಯಲು ಕೊಲ್ಲಲು ಯೋಜಿಸಿತು. ಅವರು ಯೋಷುವ ಮತ್ತು ಕಾಲೇಬರನ್ನು ಏಕೆ ಕಲ್ಲೆಸೆಯಲು ಬಯಸಿದರು? ಏಕೆಂದರೆ ಈ ಇಬ್ಬರು ವ್ಯಕ್ತಿಗಳು ಬಹಿರಂಗವಾಗಿ ಬಹುಸಂಖ್ಯಾತರ ಅಭಿಪ್ರಾಯವನ್ನು ವಿರೋಧಿಸಿದ್ದರಿಂದ ಜನರು ಕೋಪಗೊಂಡಿದ್ದರು. 10 ಮಂದಿ ಗೂಢಚಾರರು ಜನರ ಭಯವನ್ನು ಬೆಂಬಲಿಸಿದರೆ ಯೋಷುವ ಮತ್ತು ಕಾಲೇಬರು ಕಾನಾನಿನತ್ತ ಮುನ್ನಡೆಯುವಂತೆ ಪ್ರೋತ್ಸಾಹಿಸಿದರು. ಅವರ ಮಾತುಗಳು ಜನಾಂಗದ ದಂಗೆಗೆ ಸವಾಲೆದ್ದವು ಮತ್ತು ಅವರ ಅಪನಂಬಿಕೆಯನ್ನು ಬಯಲುಗೊಳಿಸಿದವು. ತಿದ್ದುಪಡಿಯನ್ನು ಸ್ವೀಕರಿಸುವ ಬದಲು ಜನರು ಕೋಪಗೊಂಡು ಸತ್ಯವನ್ನು ಹೇಳುತ್ತಿದ್ದವರನ್ನೇ ಮೌನಗೊಳಿಸಲು ಯತ್ನಿಸಿದರು. ಐಗುಪ್ತಕ್ಕೆ ಹಿಂದಿರುಗುವ ಹಾದಿಗೆ ಅಡ್ಡಲಾಗಿದ್ದ ಈ ಇಬ್ಬರು ವ್ಯಕ್ತಿಗಳನ್ನು ಅವರು ತೆಗೆದುಹಾಕಲು ಬಯಸಿದರು. ಆದರೆ ಸರಿಯಾಗಿ ಅದೇ ಕ್ಷಣದಲ್ಲಿ ಜನರು ತಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮುನ್ನವೇ ಯೆಹೋವನ ಮಹಿಮೆಯು ಸಭೆಯ ಗುಡಾರದ ಮೇಲೆ ಇಸ್ರಾಯೇಲರ ಎದುರು ಪ್ರತ್ಯಕ್ಷವಾಯಿತು. ಯೋಷುವ ಮತ್ತು ಕಾಲೇಬರಿಗೆ ಯಾವುದೇ ಹಾನಿಯಾಗುವ ಮುನ್ನ ಸ್ವತಃ ಯೆಹೋವನೇ ಮಧ್ಯ ಪ್ರವೇಶಿಸಿ ಆ ದಂಗೆಯನ್ನು ತಡೆದನು. ಹೀಗೆ ಅರಣ್ಯಕಾಂಡ 14ನೇ ಅಧ್ಯಾಯ 1-10 ಯೆಹೋವನ ವಾಗ್ದಾನವನ್ನು ಇಸ್ರಾಯೇಲರು ಸಂಪೂರ್ಣವಾಗಿ ನಿರಾಕರಿಸಿದ್ದನ್ನು ದಾಖಲಿಸುತ್ತದೆ ಮತ್ತು ಒಂದರ ನಂತರ ಒಂದರಂತೆ ವಿಷಯಗಳು ಎಷ್ಟು ಬೇಗನೆ ಬೆಳೆದವು ಎಂಬುದನ್ನು ನಮಗೆ ತೋರಿಸುತ್ತದೆ. ಭಯವು ದೂರುಗಳಿಗೆ ಕಾರಣವಾಯಿತು. ದೂರುಗಳು ದಂಗೆಗೆ ಹಾದಿ ಮಾಡಿಕೊಟ್ಟವು. ದಂಗೆಯು ಯೆಹೋವನು ನೇಮಿಸಿದ ನಾಯಕರ ನಿವಾರಣೆಗೆ ಕಾರಣವಾಯಿತು ಮತ್ತು ಅಂತಿಮವಾಗಿ ಜನರು ದೇವರನ್ನು ನಂಬುವಂತೆ ಪ್ರೋತ್ಸಾಹಿಸಿದ ವ್ಯಕ್ತಿಗಳನ್ನೇ ಕೊಲ್ಲಲು ಸಿದ್ಧರಾಗಿ ನಿಂತರು. ಈ ಯಾವುದೇ ಹಂತಗಳು ಒಮ್ಮೆಲೇ ಸಂಭವಿಸಲಿಲ್ಲ. ಇಡೀ ಜನಾಂಗವು ಕೈಯಲ್ಲಿ ಕಲ್ಲುಗಳನ್ನು ಹಿಡಿದುಕೊಂಡು ಆಶೀರ್ವಾದದ ಗಡಿಯ ಬಳಿ ನಿಲ್ಲುವವರೆಗೂ ಪ್ರತಿಯೊಂದು ಹಂತವೂ ಇಂದಿನ ಹಂತದಂತೆ ನಿಶ್ಶಬ್ದವಾಗಿ ಬೆಳೆಯಿತು. ದೇವರಿಚ್ಛೆಯಾದರೆ ನಾಳೆ ಈ ವಾಕ್ಯ ಭಾಗದ ಆತ್ಮಿಕ ಅರ್ಥವನ್ನು ಮತ್ತು ಹೊಸ ಸೃಷ್ಟಿಯಾದ ನಮಗಾಗಿ ಇದು ಹೊಂದಿರುವ ಆಳವಾದ ಪಾಠಗಳನ್ನು ಅಧ್ಯಯನ ಮಾಡೋಣ. ಪ್ರಾರ್ಥನೆ. ನಮ್ಮ ತಂದೆಯೇ, ಭಯವು ಎಷ್ಟು ಬೇಗನೆ ದೂರಾಗಿ ಮಾರ್ಪಟ್ಟಿತು ಮತ್ತು ಆ ದೂರು ಹೇಗೆ ದಂಗೆಯಾಗಿ ಬೆಳೆಯಿತು ಎಂಬುದನ್ನು ನಾವು ಕಾಣುತ್ತೇವೆ. ನಾವು ಹೃದಯಗಳನ್ನು ಕಾಯ್ದುಕೊಳ್ಳಿ, ಏಕೆಂದರೆ ನೀವು ಈಗಾಗಲೇ ದಾಟಿಸುವುದಾಗಿ ವಾಗ್ದಾನ ಮಾಡಿದ ಅಪಾಯಗಳ ಕುರಿತು ನಾವು ಸಹ ಅಳುವ ಸಾಧ್ಯತೆ ಇದೆ. ಭವಿಷ್ಯವು ಅನಿಶ್ಚಿತವಾಗಿ ಕಾಣುವಾಗಲೆಲ್ಲ ನಿಮ್ಮ ಗತಕಾಲದ ನಂಬಿಗಸ್ತಿಯನ್ನು ನೆನಪಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನೀವು ನಮ್ಮನ್ನು ಹೊರತಂದ ಐಗುಪ್ತಗೆ ನಾವು ಎಂದಿಗೂ ಮರಳಿ ಹರ್ಷಿಸದಂತೆ ನಮ್ಮನ್ನು ಕಾಯಿರಿ ಮತ್ತು ನಾವು ಕೇಳಲು ಬಯಸದ ಸತ್ಯವನ್ನು ಯಾರಾದರೂ ನಮಗೆ ಹೇಳಿದಾಗ ಅದನ್ನು ಸ್ವೀಕರಿಸಲು ನಮಗೆ ವಿಧೇಯತೆಯ ಹೃದಯವನ್ನು ನೀಡಿ. ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ. ಧೈರ್ಯಗೆಡಬೇಡ, ನಾನೇ ನಿನ್ನ ದೇವರು. ಯೆಶಾಯ 41:10. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್.